ಹಲೋ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಗುರು. ಸೊ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿ ಆಲ್ರೆಡಿ 2 ದಿನ ಆಯ್ತು. ಸೊ ನಾನು ಇವತ್ತು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ರಿಯಾಕ್ಷನ್ ವಿಡಿಯೋ ಟಾಕ್ಸಿಕ್ ಟೀಸರ್ದು. ಸೊ ನಾನು ಇದುವರೆಗೂ ಯಾವುದೇ ಮೂವಿ ಟೀಸರ್ಗೆ ಆಗಲಿ ಯಾವುದಕ್ಕೆ ಆಗಲಿ ನಾನು ರಿಯಾಕ್ಟ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ರಿಯಾಕ್ಷನ್ ವಿಡಿಯೋ ಮಾಡ್ತಿರೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ರೈಟ್ರು ನಾವು ಟಾಕ್ಸಿಕ್ ಟೀಸರ್ನ ನೋಡ್ಬಿಡೋಣ ಹೇಗಿದೆ ಅಂತ. ಆಮೇಲೆ ಏನು ರಿವ್ಯೂಸ್ ಇದೆ ನಾನು ನನ್ನ ಕೈಲಾದ ರಿವ್ಯೂಸ್ ಅಂತ ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಸಲ ಯುದ್ಧನೇ ಬೇರೆ. ಅವರುಗಳ ಕುತಂತ್ರನೇ ಬೇರೆ. ಸೀನ್ ಏನ್ ಬರೋದು? ಬಾ 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 ಬಾ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಸೊ ಫೈರ್ ಕ್ರ್ಯಾಕರ್ಸು ಇವೆಲ್ಲ ಫುಲ್ಲು ಚೀನಾದಲ್ಲಿ ತೆಗ್ದಿರೋಂಗವ್ರೆ ಮೂವಿ. ಕಿವಪ್ರಾಯ ಇಟ್ಸ್ ನೈಸ್ ಶಾಟ್. ಈ ಸೀನ್ ನೋಡಿದೀವಿ. ಏನೆಲ್ಲ KGF ಎಡಿಟ್ ಇದ್ದಂಗೆ ಐತಲ್ಲ ಗುರು, ಸೇಮ್. ವಾ ಬಂದ್ರು ನೋಡ್ರಿ. ಬಾ 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 ಗುರು, ಈ ಲುಕ್ಕು ಇರಿ. ಈ ಲುಕ್ ಏನಿದೆಲ್ಲ ಸ್ವಲ್ಪ ಇದೆ ಹೋಗೋಣ ಗುರು. ನೋಡ್ ಗುರು, ಆಲ್ರೆಡಿ ರಾವಣ ಕಾಣಿಸ್ತಿದ್ದಾರೆ. ಆಲ್ರೆಡಿ ಯಶೋರ ರಾವಣ ಇದು ರಾಮ ಮೂವಿ ಬರ್ತಾ ಇದೆ, ಶ್ರೀರಾಮ್ ಮೂವಿ. ಸೊ ಅದರಲ್ಲಿ ರಾವಣನ್ ಪಾರ್ಟ್ ಮಾಡಿದ್ದಾರೆ. ಸೊ ಏನ್ ಲುಕ್ ಇದೆ ನೋಡಿ, ಇದ್ರಲ್ಲೇ ಗೊತ್ತಾಗ್ತದೆ ರಾವಣ ಹೆಂಗ್ ಕಾಣಿಸ್ಬೋದು ಅಂತ. ಇದಂತೂ ನಿಜವಾಗ್ಲು ಥಿಯೇಟ್ರಲ್ಲಿ ನೋಡ್ಬೇಕಾರೆ ಎಲ್ಲರೂ ಬಾ ಬಾ. ಏನ್ ಗುರು ಇಷ್ಟೊಂದು ದೊಡ್ಡ ಹೇರ್ ಸ್ಟೈಲು? ಟೀಸರ್ ಅಲ್ಲಿ ಈ ಹೇರ್ ಸ್ಟೈಲ್ ಇರ್ಲಿಲ್ಲ. ಅದೇ ನಾನು ಹೇಳ್ತಿದ್ದೆ, ಟೀಸರ್ ಫಸ್ಟ್ ರಾಯ ಇಂಟ್ರೊಡಕ್ಷನ್ ನೋಡಿದಾಗ. ಸೊ ಡಬಲ್ ಕ್ಯಾರೆಕ್ಟರ್ ಇರ್ಬೋದು ಅಂತ. ಇದ್ಯಾರು ವಿಲನ್ ಇರ್ಬೋದಾ? ಯಾರು ಯಾರು? ಯಶು ಗುರು, ಏನಿದು? ಒಂದ್ ನಿಮಿಷ ಹಿಂದಕ್ಕೆ ಹೋಗೋಣ. ಯಶ್ ತಾನೇ ಇದು? ಏನ್ 3 ಕ್ಯಾರೆಕ್ಟರ್ ಇದೆಯಾ ಹಿಂಗೆ? ಸೊ ನೋಡಿದ್ರಲ್ಲ ಟೀಸರು, ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಮಸ್ತಾಗಿ ಬಂದಿದೆ ಟೀಸರು. ಲೈಕ್ BGM ಹಿಂದಿ ಚಿತ್ರಾನ್ನ ಕೊಂದಾಕ್ಬಿಟ್ಟಿದ್ದಾರೆ. BGM, ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು. ಅವರು ಈ ಲೆವೆಲ್ಗೆ ಕನ್ನಡ ಮೂವಿಯಲ್ಲಿ ನಾನು ಇದುವರೆಗೂ ವಿಜುವಲ್ಸ್ ನೋಡೇ ಇಲ್ಲ. ಈವನ್ KGF ಕೂಡ ನಾನು ಈ ಥರ ವಿಜುವಲ್ಸ್ ನೋಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರ ವಿಜುವಲ್ಸು. ಮತ್ತು ಆವಾಗವಾಗ ಒಂದು ಟಾಕ್ಸಿಕ್ ವೇಲಿ ಸೀನ್ಗಳು ಬಂದಿದೆ. ನಿಜವೂ ಅದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗಲೇ ಒಂಥರ ಅನ್ಸೋದು. ಬಟ್ ಟೀಸರು ನನ್ನ ಪ್ರಕಾರ ಇವಾಗ ನೋಡಿ, ಹಾನೆಸ್ಟ್ ಆಗಿರ್ಬೇಕು ಅಂದರೆ ಟೀಸರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ ರಾಯ ಇಂಟ್ರೊಡಕ್ಷನ್ಸ್ ಏನಿತ್ತಲ್ಲ ಅದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇತ್ತು. ಇನ್ನೂ ಟೀಸರಲ್ಲಿ ಇನ್ನೂ ಏನೋ ಬೇಕಿತ್ತು ಅನ್ನಿಸ್ತು. ಬಟ್ ಸ್ಟಿಲ್ ನೀವು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ನನ್ನ ಪ್ರಕಾರ ಈ ಮೂವಿ ಬಂದರೆ ಯಾವುದೇ ಡೌಟ್ ಇಲ್ಲ, ಎಲ್ಲ ಧೂಳಿಪಟ ಆಗೋದು ಅಂತ. ಧುರೀಂದರ್ ಬರ್ತಾ ಇದೆ, ಇದು ಆಪೋಸಿಟ್ಟು. ನೋಡೋಣ, ಈ ಆಲ್ರೆಡಿ KGF 1 KGF 2 ಆಪೋಸಿಟ್ ಬಂದವರೆಲ್ಲ ಹೆಂಗು ಧೂಳಿಪಟ ಆಗೋದ್ರು ಅಂತ ನಾವು ನೋಡಿದ್ದೀವಿ. ಇವಾಗ ಧುರೀಂದರ್ ಬರ್ತಿದ್ದಾರೆ. ಬರಲಿ ಯಾರೇ ಬಂದರೂ ನಮ್ಮ ಕನ್ನಡ ಇಂಡಸ್ಟ್ರಿನ ಯಾರು ಬಗ್ಸೋಕ್ಕಾಗಲ್ಲ ಅನ್ನೋದನ್ನ ಯಶ್ ಅವ್ರು ಆಲ್ರೆಡಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಯಶ್ ಅವ್ರ ಟೀಮ್ಗೆ. ಸೊ ಗುರು, ಈ ಮೂವಿ ಬಂದರೆ ಮಾತ್ರ ಚಿತ್ರಾನ್ನ ನಿಜವಾಗ್ಲೂ ಹೇಳ್ತೀನಿ, ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಶ್ ಫ್ಯಾನ್ಸ್ ಅಂತೂ ತುಂಬಾನೇ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾ ವರ್ಷ ಆಗೋಯ್ತು ಯಶ್ ಅವರ ಮೂವಿ ರಿಲೀಸ್ ಆಗಿ. ಸೊ ಈ ಮೂವಿ ಬಂದ್ರೆ ಮಾತ್ರ ಇಡೀ ಪ್ಯಾನ್ ಇಂಡಿಯಾ ಅಲ್ಲ ಗುರು, ಇಡೀ ವರ್ಲ್ಡ್ ಅಲ್ಲೇ ಸೌಂಡ್ ಮಾಡುತ್ತೆ. ನನಗಂತೂ ಟೀಸರ್ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಇನ್ನೂ ಏನೋ ಬೇಕಿತ್ತು ಅನ್ನಿಸ್ತು ಅನ್ನೋದು ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಟೀಸರು. ಹಾಗೆ ಸುಮಾರು ವರ್ಷ ಆದ್ಮೇಲೆ ನಾವು
ಯಶ್ ಅವ್ರನ್ನ ವಿತೌಟ್ ಬಿಯರ್ಡ್ ಲುಕ್ ಅಲ್ಲಿ ನೋಡ್ಬೋದು ಅನ್ಸ್ತಾ ಇದೆ. ಲಾಸ್ಟ್ ನೋಡಿದ್ರಲ್ಲ ನೀವು, ನನ್ನ ಪ್ರಕಾರ ಏನೋ ಇದೆ ಗುರು ಇದರಲ್ಲಿ. ಅವರ ರಾಯರ ಮಗ ಇರ್ಬೋದಾ ಇವರು? ಪ್ರಾಬಬ್ಲಿ. ಯಾಕೆಂದ್ರೆ ಇಲ್ಲ ಯಂಗ್ ಲುಕ್ ಇರ್ಬೋದು, ಫಸ್ಟ್ ಯಂಗ್ ಆಗಿದ್ದು, ಆಮೇಲೆ ಟೀಸರ್ ಏನು ರಾಯ ಇಂಟ್ರೊಡಕ್ಷನ್ ಟೀಸರ್ ಬಂತಲ್ಲ, ಸೊ ಅದು ಅವರು ಮಿಡ್ ಏಜ್ ಆಗಿ ಇವಾಗ ಅವರು ಒಂದು ಹೊಡಿತಾರಲ್ಲ ಇದು ಸ್ಮೋಕ್ ಇದು ಮಾಡೋದು ಕ್ಲಬ್ ಅಲ್ಲಿ ನೋಡಿ, ಈ ಸೀನಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇದು ಆಕ್ಚುಲ್ ಆಗಿ ಅವರ ಓಲ್ಡ್ ಏಜ್ ಇರ್ಬೋದು. ಮೋಸ್ಟ್ಲಿ ಈ ತರ 3 ವೇರಿಯೇಷನ್ ಇರ್ಬೋದು ಇದರಲ್ಲಿ, ಬಟ್ ಗೊತ್ತಿಲ್ಲ. ಬಟ್ ಏನೋ ಇಟ್ಟಿದ್ದಾರೆ ಟ್ವಿಸ್ಟ್. ಗೀತು ಮೋಹನ್ ದಾಸ್ ಏನ್ ಗುರು, ಒಂದು ಹೆಣ್ಣು ಮಗಳಾಗಿ ಈ ಲೆವೆಲ್ಗೆ ಟಾಕ್ಸಿಕ್ ಆಗಿ ಡೈರೆಕ್ಷನ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. ಬಟ್ ಮೂವಿ ಹೆಂಗ್ ಬಂದಿದೆ ಏನು ಅನ್ನೋದನ್ನ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ಸೊ 19th ಮೂವಿ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಮಂತ್. ರೆಡಿ ಆಗಿರಿ ಗುರು, ಧೂಳ್ ಎಬ್ಸೋದಕ್ಕೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳನ್ನ, ಇನ್ನಷ್ಟು ರಿಯಾಕ್ಷನ್ ವಿಡಿಯೋಗಳನ್ನ ನಾನು ಹಾಕ್ತೀನಿ. ಹಾಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ವಿಡಿಯೋಸ್ಗೆ ನಾನು ರಿಯಾಕ್ಷನ್ ಮಾಡ್ಬೋದು ಅಂತ. ಸೊ ಆ ವಿಡಿಯೋಸ್ಗೆ ರಿಯಾಕ್ಷನ್ ಮಾಡಿ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.